ಸರಿ, ಹಾಗಿದ್ರೆ ಶುರು ಮಾಡೋಣ. ಇವತ್ತು ನಾವು ಕೇಳಿ ಹೊರಟಿರುವ ಕಥೆ ತುಂಬಾ ಹಳೇದು. ಆದ್ರೆ ಅದು ನಮಗೆ ಹೇಳೋ ಪಾಠಗಳಿದೆಯಲ್ಲ, ಅವು ನಮ್ಮ ಇವತ್ತಿನ ಜಗತ್ತಿಗೆ ನೇರವಾಗಿ ಸಂಬಂಧಪಟ್ಟಿದ್ದು. ಸ್ನೇಹಕ್ಕೂ ಹಣಕ್ಕೂ ನಡುವೆ ನಡೆಯೋ ಈ ಸಂಘರ್ಷ ಬಹುಶಃ ಎಲ್ರಿಗೂ ಒಂದಲ್ಲ ಒಂದು ಹಂತದಲ್ಲಿ ಅನುಭವಕ್ಕೆ ಬಂದಿರುತ್ತೆ. ನೋಡಿ, ಈ ಥರದ ಸಂಘರ್ಷ ಏನು ಹಳೆ ಕಾಲದ ಕಾಡು ಮೇಡುಗಳಿಗೆ ಸೀಮಿತವಾಗಿಲ್ಲ. ಸ್ವಲ್ಪ ಯೋಚನೆ ಮಾಡಿ, ಇವತ್ತಿನ ದೊಡ್ಡ ದೊಡ್ಡ ಕಂಪನಿಗಳ ಬೋರ್ಡ್ ರೂಮ್ಗಳಲ್ಲಿ, ಬಿಸ್ನೆಸ್ ಪಾರ್ಟ್ನರ್ಶಿಪ್ಗಳಲ್ಲಿ, ಯಾಕೆ ಕೊನೆಗೆ ಒಂದು ಸಣ್ಣ ಟೆಕ್ಸ್ಟ್ ಮೆಸೇಜ್ನ ಹಿಂದಿರೋ ಮೌನ ಉದ್ದೇಶಗಳಲ್ಲೂ ಈ ಕತೆ ಜೀವಂತವಾಗಿದೆ ಅಲ್ವಾ? ಹಾಗಾದ್ರೆ ಬನ್ನಿ, ನಮ್ಮ ಈ ಕಥೆಯ ಮುಖ್ಯ ಪಾತ್ರಧಾರಿಗಳನ್ನ ಭೇಟಿಯಾಗೋಣ. ಇವರೇ ಆರವ್ ಮತ್ತು ದೇವ್. ಇಬ್ಬರೂ ಜೀವದ ಗೆಳೆಯರು, ಒಂದೇ ಕನಸನ್ನ ಹೊತ್ತು ಹೊರಟವರು. ಏನಂದ್ರೆ, ಒಟ್ಟಾಗಿ ಸೇರಿ ಒಂದು ಒಳ್ಳೆ ಭವಿಷ್ಯವನ್ನ ಕಟ್ಟಬೇಕು ಅಂತ. ಆದ್ರೆ ಇವರಿಬ್ಬರ ಸ್ವಭಾವದಲ್ಲಿ ಅಜಗಜಾಂತರ ವ್ಯತ್ಯಾಸ. ಆರವ್ ತುಂಬನೇ ಪ್ರಾಮಾಣಿಕ, ಕಷ್ಟಪಟ್ಟು ದುಡಿಯೋನು ಮತ್ತೆ ಯಾರನ್ನೇ ಆಗ್ಲಿ ಬೇಗ ನಂಬಿಡೋನು. ಇನ್ನೊಂದು ಕಡೆ ದೇವ್, ಅವನು ಬುದ್ಧಿವಂತ, ಚಾಣಾಕ್ಷ, ಆದ್ರೆ ಅವನ ಮನಸ್ಸು ಸ್ವಲ್ಪ ಚಂಚಲ. ಇವರ ಪ್ರಯಾಣಕ್ಕೆ ಬೇಕಾದ ಹಣ ಬಂದಿದ್ದು ಆರವನ ಪಿತ್ರಾರ್ಜಿತ ಆಸ್ತಿಯಿಂದ. ನೋಡಿ, ಕಥೆಯ ಅಸಲಿ ತಿರುವು ಶುರುವಾಗೋದೇ ಇಲ್ಲಿಂದ. ಗಮನಿಸಿ, ಆಪ್ತ ಸ್ನೇಹದ ನಡುವೆ ಹೇಗೆ ಒಂದು ದುರಾಸೆಯ ಸಣ್ಣ ಬೀಜ ಮೊಳಕೆ ಒಡೆಯುತ್ತೆ ಅಂತ. ದೇವ್ನ ತಲೆಯಲ್ಲಿ ಈ ಪ್ರಶ್ನೆ ಹುಟ್ಟಿದ್ದೇ ತಡ ಅವರ ಸ್ನೇಹದ ಅಡಿಪಾಯನೇ ಅಳುಗಾಡೋಕ್ ಶುರುವಾಯ್ತು. ಈಗ ಕಥೆ ಒಂದು ಬಹಳ ಮುಖ್ಯವಾದ ಘಟ್ಟಕ್ಕೆ ಬಂದು ನಿಂತಿದೆ. ಸಂಜೆ ಕತ್ಲಾಗ್ತಿದೆ. ಇಬ್ರೂ ಸ್ನೇಹಿತರು ದಟ್ಟವಾದ ಕಾಡಿನ ಮಧ್ಯೆ ನಡೀತಿದ್ದಾರೆ. ಇಲ್ಲೇ ನೋಡಿ, ಅವರ ಸ್ನೇಹ ಒಂದು ನಿಜವಾದ ಪರೀಕ್ಷೆಗೆ ಒಳಪಡುತ್ತೆ. ಇದ್ದಕ್ಕಿದ್ದಂತೆ ಮರಗಳ ಹಿಂದಿನಿಂದ ಯಾರೋ ಬರುವ ಹೆಜ್ಜೆ ಸದ್ದು. ನೋಡ್ತಿದ್ದಂತೆ ಕೈಲಿ ಚಾಕು ಹಿಡಿದು ಒಬ್ಬ ಕಳ್ಳ ಅವರ ಮುಂದೆ ಬಂದು ನಿಂತ. ಅವರ ಪ್ರಯಾಣ ಅಲ್ಲೇ ನಿಂತೋಯಿತು. ಒಂದೇ ಕ್ಷಣದಲ್ಲಿ ಅವರ ಎಲ್ಲಾ ಕನಸುಗಳು, ಭವಿಷ್ಯ ಎಲ್ಲವೂ ಅಪಾಯಕ್ಕೆ ಸಿಲುಕಿತು. ಆ ಭಯದ ಒಂದು ಕ್ಷಣ ಇದೆಯಲ್ಲ, ಅಲ್ಲೇ ದೇವನ ನಿಜವಾದ ಬಣ್ಣ ಬಯಲಾಗಿದ್ದು. ತನ್ನನ್ನು ತಾನು ಉಳಿಸ್ಕೊಳ್ಳೋಕೆ ಅವನು ತನ್ನ ಸ್ನೇಹಿತನನ್ನೇ ಮುಂದೆ ತಳ್ಳಿದ್ದ. ಇದು ಕೇವಲ ಚಾಣಾಕ್ಷತನ ಆಗಿರಲಿಲ್ಲ, ಇದು ನಂಬಿಕೆಗೆ ಬಗೆದ ದ್ರೋಹವಾಗಿತ್ತು. ಆದರೆ ಇಲ್ಲೊಂದು ಅನಿರೀಕ್ಷಿತ ತಿರುವು ಸಿಗುತ್ತೆ. ಆ ಕಳ್ಳ ಸುಮ್ಮನೆ ಹಣ ಕಿತ್ಕೊಂಡೋಗ್ಲಿಲ್ಲ. ಬದಲಿಗೆ ಅವನು ಕೇಳಿದ ಆ ಒಂದು ಪ್ರಶ್ನೆ ಇಡೀ ಸನ್ನಿವೇಶವನ್ನು ಒಂದು ದರೋಡೆಯುಂಗ ನೈತಿಕ ಪರೀಕ್ಷೆಯಾಗಿ ಬದಲಾಯಿಸ್ಬಿಟ್ಟು. ಇಬ್ಬರ ಉತ್ತರಗಳನ್ನು ಕೇಳಿ ದೇವ್ ಹೇಳ್ದ, ನಾನು ಬುದ್ಧಿವಂತ, ಹಾಗಾಗಿ ಈ ಹಣ ನನಗೆ ಸೇರ್ಬೇಕು. ಆದ್ರೆ ಆರೋ ತುಂಬಾನೇ ಶಾಂತವಾಗಿ ಹೇಳ್ದ, ಈ ಹಣ ನಮ್ಮಿಬ್ಬರಿಗೂ ಸೇರಿದ್ದು ನಮ್ಮಿಬ್ಬರ ಕನಸಿಗಾಗಿ. ಈ ಒಂದೊಂದು ಉತ್ತರವೇ ಅವರ ವ್ಯಕ್ತಿತ್ವದ ನಡುವಿನ ಅಂತರವನ್ನು ನಮಗೆ ಸ್ಪಷ್ಟವಾಗಿ ತೋರಿಸುತ್ತೆ ಅಲ್ವೇ? ಆ ಕಳ್ಳನಿಗೆ ದೇವ್ನ ಚಾಣಾಕ್ಷತನೇ ಇಷ್ಟವಾಗ್ಲಿಲ್ಲ. ಬದ್ಲಿಗೆ ಆರವ್ನ ಪ್ರಾಮಾಣಿಕತೆ ಮತ್ತು ಗುಣ ಮೆಚ್ಚಿ ಹಣವನ್ನು ಅವನಿಗೆ ವಾಪಸ್ ಕೊಟ್ಟ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಇದು ನಮಗೆ ಇವತ್ತಿನ ಜಗತ್ತಿಗೆ ಬೇಕಾದ ಕೆಲವು ತುಂಬಾನೇ ಮುಖ್ಯವಾದ ಪಾಠಗಳನ್ನ ಹೇಳುತ್ತೆ. ಅದೇನು ಅಂತ ನೋಡೋಣ ಬನ್ನಿ. ಈ ಕಥೆ ನಮಗೆ 5 ಪ್ರಮುಖ ಪಾಠಗಳನ್ನ ಕಲಿಸುತ್ತೆ. ದುರಾಸೆ ಹೇಗೆ ಸದ್ದಿಲ್ಲದೆ ಸಂಬಂಧಗಳನ್ನ ಹಾಳು ಮಾಡುತ್ತೆ, ನಂಬಿಕೆಯ ಬೆಲೆ ಏನು, ಕಷ್ಟದ ಸಮಯದಲ್ಲಿ ನಮ್ಮ ನಿಜವಾದ ಗುಣ ಹೇಗೆ ಹೊರಬರುತ್ತೆ. ಈ ಎಲ್ಲಾ ಪಾಠಗಳು ನಮ್ಮ ಇಂದಿನ ಜೀವನಕ್ಕೆ ದಾರಿದೀಪ. ಬನ್ನಿ, ಇದರಲ್ಲಿ ಕೆಲವನ್ನ ಸ್ವಲ್ಪ ಆಳವಾಗಿ ನೋಡೋಣ. 2ನೇ ಪಾಠದ ಬಗ್ಗೆ ಸ್ವಲ್ಪ ಯೋಚಿಸೋಣ. ನಂಬಿಕೆ. ದೇವ್ ತನ್ನ ಬುದ್ಧಿವಂತಿಕೆಯಿಂದ ಬಹುಶಃ ಹಣವನ್ನ ಮತ್ತೆ ಗಳಿಸಬಹುದಿತ್ತು. ಆದ್ರೆ ಅವನು ನಂಬಿಕೆಯನ್ನ ಶಾಶ್ವತವಾಗಿ ಕಳ್ಕೊಂಡ. ನೋಡಿ, ಕಳೆದುಹೋದ ಹಣವನ್ನ ಮತ್ತೆ ಸಂಪಾದಿಸಬಹುದು, ಆದರೆ ಒಮ್ಮೆ ಕಳೆದುಹೋದ ನಂಬಿಕೆಯನ್ನ ಮರಳಿ ಪಡೆಯೋದು ಬಹುತೇಕ ಅಸಾಧ್ಯ. ಇದು ಬಿಸ್ನೆಸ್ನಲ್ಲಷ್ಟೇ ಅಲ್ಲ, ಸ್ನೇಹದಲ್ಲೂ ಅಷ್ಟೇ ಸತ್ಯ. ಇನ್ನು 3ನೇ ಪಾಠ. ಕಷ್ಟದ ಸಮಯದಲ್ಲೇ ನಮ್ಮ ನಿಜವಾದ ಗುಣ ಹೊರಬರೋದು. ಎಲ್ಲವೂ ಚೆನ್ನಾಗಿರುವಾಗ ನಾವೆಲ್ಲರೂ ಒಳ್ಳೆಯವರೇ. ಆದ್ರೆ ಯಾವಾಗ ಆ ಕಳ್ಳ ಎದುರಿಗೆ ಬಂದನೋ, ದೇವ್ನ ಬುದ್ಧಿವಂತಿಕೆಯ ಮುಖವಾಡ ಕಳಚಿ ಅವನ ಒಳಗಿನ ಭಯ ಮತ್ತು ಸ್ವಾರ್ಥ ಹೊರಬಂತು. ನಮ್ಮ ಯಶಸ್ಸು ನಮ್ಮನ್ನ ಅಳೆಯೋದಿಲ್ಲ, ನಾವು ಕಷ್ಟಗಳನ್ನ ಹೇಗೆ ಎದುರಿಸ್ತೇವೆ ಅನ್ನೋದು ನಮ್ಮ ನಿಜವಾದ ವ್ಯಕ್ತಿತ್ವವನ್ನು ತೋರಿಸ್ತೈತೆ. ಈ ಕಥೆ ಕೇವಲ ಒಂದು ನೀತಿ ಕಥೆಯಾಗಿ ಉಳಿದಿಲ್ಲ. ಲಾಭಕ್ಕಾಗಿ ಪಾರ್ಟ್ನರ್ಗೆ ಮೋಸ ಮಾಡುವ ಬಿಸ್ನೆಸ್ಸಲ್ಲಿ, ಆಸ್ತಿಗಾಗಿ ಜಗಳವಾಡುವ ಕುಟುಂಬಗಳಲ್ಲಿ, ಅಥವಾ ಇನ್ನೊಬ್ಬರ ಶ್ರಮದ ಕ್ರೆಡಿಟ್ ತೆಗೆದುಕೊಳ್ಳುವ ಆಫೀಸ್ನಲ್ಲಿ ಆರವ್ ಮತ್ತು ದೇವ್ ತರಹದ ಪಾತ್ರಗಳು ಇವತ್ತಿಗೂ ನಮ್ಮ ಸುತ್ತಮುತ್ತ ಜೀವಂತವಾಗಿವೆ. ಈ ಮಾತನ್ನು ಒಮ್ಮೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಹಣ ಕಂಡಾಗ ನಿಮ್ಮ ಮೌಲ್ಯಗಳು ಕುಸಿದು ಬಿದ್ದರೆ ನೀವು ಮೊದಲಿನಿಂದಲೂ ಶ್ರೀಮಂತರಾಗಿರಲೇ ಇಲ್ಲ. ನಿಜವಾದ ಸಂಪತ್ತು ಇರೋದು ನಮ್ಮ ಬ್ಯಾಂಕ್ ಖಾತೆಯಲ್ಲ, ನಮ್ಮ ಗುಣದಲ್ಲಿ. ಹಾಗಾದ್ರೆ ಈ ಇಡೀ ಕಥೆ ನಮ್ಮ ಮುಂದೆ ಒಂದು ಕೊನೆಯ ಆದರೆ ಬಹಳ ಮುಖ್ಯವಾದ ಪ್ರಶ್ನೆಯನ್ನ ಇಡುತ್ತೆ. ಈ ಪ್ರಶ್ನೆ ನಮ್ಮನ್ನು ಬಹುಶಃ ಬಹಳ ಕಾಲ ಕಾಡಬಹುದು. ನಿಜವಾದ ಕಳ್ಳ ಯಾರು? ಕೈಲಿ ಚಾಕು ಹಿಡಿದು ದಾರಿ ಅಡ್ಡಗಟ್ಟಿದವನೋ, ಅಥವಾ ಮನಸ್ಸಲ್ಲಿ ಕೆಟ್ಟ ಉದ್ದೇಶಗಳನ್ನಿಟ್ಕೊಂಡು ಜೊತೆಗಿದ್ದ ಸ್ನೇಹಿತನೋ? ಇದರ ಬಗ್ಗೆ ಯೋಚನೆ ಮಾಡಿ. ಉತ್ತರ ಪ್ರತಿಯೊಬ್ಬರ ವಿವೇಚನೆಗೆ ಬಿಟ್ಟಿದ್ದು.